ಪೊಲೀಸರು ಆಗಮಿಸಿದ್ದಾರೆ. ಜೊತೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗುವಂತಹ ಸಾಧ್ಯತೆಗಳಿದೆ. ಬ್ರಹ್ಮಾವರ ಪೊಲೀಸರು ಆಗಮಿಸಿದ್ದಾರೆ. ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ. ಪೊಲೀಸರು ಬರ್ತಾ ಇದ್ದಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಅಭಿಮಾನಿಗಳೆಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಜೊತೆಯಲ್ಲಿ ಪೊಲೀಸರು ಮತ್ತು ಬೆಂಬಲಿಗರು ಇವರಿಬ್ಬರ ಮಧ್ಯದಲ್ಲಿ ವಾಗ್ವಾದಗಳು ನಡೀತಾ ಇದೆ. ಒಂದಷ್ಟು ಮಾತುಕತೆಗಳನ್ನ ಮಾಡ್ತಾ ಇದ್ದಾರೆ. ಹೀಟೆಡ್ ಆರ್ಗ್ಯುಮೆಂಟ್ಸ್, ಅದನ್ನ ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಗಿರೀಶ್ ಮಠಣ್ಣನವರು ಅವರು ಕೂಡ ವಿಜುವಲ್ಸ್ ಅಲ್ಲಿ ಇದ್ದಾರೆ, ಗಮನಿಸ್ತಾ ಇದ್ದೀರಾ. ಅವರು ಕೂಡ ಆಗಮಿಸಿದ್ದಾರೆ. ಯಾವಾಗ ಪೊಲೀಸರು ಬಂದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಗಮಿಸಿದ್ರು. ಯಾಕಾಗಿ ಬಂಧನ ಅಥವಾ ವಿಚಾರಣೆ ಕರೆದುಕೊಂಡು ಹೋಗೋದಾದ್ರೆ ನಾವೇ ನಮ್ಮ ಸ್ವಂತ ವಾಹನದಲ್ಲಿ ಆಗಮಿಸ್ತಾ ಇದ್ದೇವೆ ಅನ್ನುವಂತಹ ವಿಚಾರ, ಇದೆಲ್ಲವೂ ಕೂಡ ಅಲ್ಲಿ ಮಾತುಕತೆ ನಡೀತಾ ಇದೆ, ವಾಗ್ವಾದಗಳಾಗ್ತಾ ಇದೆ. ಜೊತೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ ಒಳಗಡೆ ಇದ್ದಾರೆ ಅನ್ನುವಂತ ಮಾಹಿತಿ. ಹೊರಗಡೆ ಕಾಣಿಸಿಕೊಂಡಿಲ್ಲ, ಹೊರಗಡೆ ಇನ್ನು ಬಂದಿಲ್ಲ. ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಮಾಡಬಹುದು ಅನ್ನುವಂತ ವಿಚಾರ. ಮನೆ ಒಳಗಡೆ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಸದ್ಯಕ್ಕೆ. ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಿತ್ತು, ಆದರೆ ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕೇಸ್ ಇತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಟೆಂಡ್ ಆಗಿದ್ರು, ಅಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ಅದೇ ಕಾರಣಕ್ಕೆ ಇಲ್ಲಿ ವಿಚಾರಣೆಗೆ ಹಾಜರಾಗಿಲ್ವಾ ಗೊತ್ತಿಲ್ಲ, ಅದನ್ನ ಅವರೇ ಕ್ಲಾರಿಫಿಕೇಶನ್ಸ್ ಕೊಡಬೇಕು. ಆದರೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಉಡುಪಿ ಬ್ರಹ್ಮಾವರದ ಪೊಲೀಸರು ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಆಗಮಿಸಿದ ನಂತರದಲ್ಲಿ ಅಲ್ಲಿ ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ರು. ಆಗ ಮಹೇಶ್ ಶೆಟ್ಟಿ ಬೆಂಬಲಿಗರು ಕೂಡ ಆಗಮಿಸಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ, ಅಲ್ಲಿ ಜಮಾಯಿಸಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಗಿರೀಶ್ ಮಠಣ್ಣನವರು ಅವರು ಕೂಡ ಪೊಲೀಸರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ. ವಾಗ್ವಾದಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಲೈವ್ ವಿಜುವಲ್ಸ್ ಗಮನಿಸ್ತಾ ಇರೋದು. ತಿಮರೋಡಿ ಮನೆಯಲ್ಲಿ ಹೈ ಡ್ರಾಮಾ. ಮನೆಯ ಮುಂಭಾಗದಲ್ಲಿ ಪೊಲೀಸರು ಜಮಾವಣೆಗೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಆಗಮಿಸಿರೋದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್, ಡೆರೋಗೇಟರಿ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಒಂದಷ್ಟು ವೈಷಮ್ಯವನ್ನ ಹರಡುವಂತಹ ಹೇಳಿಕೆಗಳು. ಆಗಸ್ಟ್ 16ಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ನೀಡಿದ್ರು, ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಆದರೆ ಆ ವಿಚಾರಗಳೆಲ್ಲವೂ ಕೂಡ ಅವಹೇಳನಕಾರಿಯಾಗಿದ್ದಂತ ನಿಟ್ಟಿನಲ್ಲಿ ಈಗ ತೇಜೋವಧೆ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೇಸ್ ದಾಖಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಸದ್ಯಕ್ಕೆ ರೈಟ್ ನಾವ್ ಏನ್ ನಡೀತಾ ಇದೆ ಮನೆ ಮುಂದೆ, ಪೊಲೀಸರು ಏನ್ ಆಕ್ಷನ್ ತಗೊಂಡ್ರು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ದಿನೇಶ್. ಅಶ್ವಿನಿ, ಮನೆಯ ಮುಂಭಾಗದಲ್ಲಿ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿದಿರುವಂತದ್ದು. ಅವರ ಬೆಂಬಲಿಗರು ಮತ್ತು ಅವರ ಮನೆಯವರು ಮಾತ್ರ ಯಾವುದೇ ಕಾರಣಕ್ಕೂ ಬಂಧಿಸಿ ಕರ್ಕೊಂಡು ಹೋಗುವುದಕ್ಕೆ ಬಿಡುವುದಿಲ್ಲ ಅನ್ನುವಂತಹ ಪಟ್ಟನ್ನು ಹಿಡಿದಿರುವಂತದ್ದು. ಆದ್ರೆ ಪೊಲೀಸರು ಇದೇ ರೀತಿಯ ಸೆಕ್ಷನ್ ಇರುವಂತದ್ದು, ಇದರಲ್ಲಿ ಬಂಧನ ಆದ ಬಳಿಕ ಮತ್ತೆ ವಿಚಾರಣೆ ಇರುವಂತದ್ದು ಅನ್ನುವಂತ ಮಾತನ್ನು ಹೇಳಿ ಅವರಿಗೆ ಮನವರಿಕೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸ್ತೀವಿ. ದಿನೇಶ್ ನೀಡ್ತಾ ಇರುವಂತಹ ಡೀಟೇಲ್ಸ್ ನ ಪ್ರಕಾರ ಅಲ್ಲಿ ಹೊರಗಡೆ ನಡೀತಾ ಇರುವಂತಹ ವಾಗ್ವಾದಗಳು ಈಗ ಒಂದ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಅನ್ನುವಂತಹ ವಿಚಾರ. ಪೊಲೀಸರು 50ಕ್ಕೂ ಹೆಚ್ಚು ಆಗಮಿಸಿದ್ದಾರೆ, ಆದರೆ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತ ವಿಚಾರ ಕೂಡ ಇದೆ. ಅದನ್ನ ಕೂಡ ಈ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಗಮನಿಸಬೇಕು. ಯಾಕಂದ್ರೆ ಪೊಲೀಸರು ಅವರ ಕರ್ತವ್ಯವನ್ನ ಮಾಡೋದಕ್ಕೆ ಬಂದಿದ್ದಾರೆ. ಅಲ್ಲಿ ಎಫ್ಐಆರ್ ದಾಖಲಾಯಿತು. ಎಫ್ಐಆರ್ ದಾಖಲಾದ ನಂತರದಲ್ಲಿ ಕ್ರಮ ಆಗಬೇಕಲ್ವಾ? ಯಾವ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೋ ಅವರನ್ನ ವಿಚಾರಣೆ ಕರಿಬೇಕು. ವಿಚಾರಣೆಗೆ ಬರದಂತಹ ಸಂದರ್ಭದಲ್ಲಿ ಈ ರೀತಿ ಮನೆ ಮುಂದೆ ಆಬ್ವಿಯಸ್ಲಿ ಬರ್ತಾರೆ. ಬಂದ ನಂತರದಲ್ಲಿ ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ ಅನ್ನುವಂತ ನೋಟಿಸ್ ಅನ್ನ ಕೊಟ್ಟು ಆ ನಂತರದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ವಿಚಾರಗಳು ಕೂಡ ನಡೆಯುತ್ತೆ. ಆದ್ರೆ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಹೊರಗಡೆ ಕಾಣಿಸಿಕೊಂಡಿಲ್ಲ, ಹೊರಗಡೆ ಬಂದಿಲ್ಲ ಅನ್ನುವಂತ ಮಾಹಿತಿ. ಹೊರಗಡೆ ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಬೆಂಬಲಿಗರು, ಜೊತೆಯಲ್ಲಿ ಗಿರೀಶ್ ಮಠಣ್ಣನವರು ಅವರು ಕೂಡ ಇದ್ದಾರೆ. ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಜೊತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು, ಮಹಿಳಾ ಪೊಲೀಸರು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ಮಹಿಳಾ ಪೊಲೀಸರು ಕೂಡ ಇದ್ದಾರೆ, ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅಟ್ ಎನಿ ಮೂಮೆಂಟ್ ಯಾವುದೇ ಕ್ಷಣದಲ್ಲಾದರೂ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಉಡುಪಿ ಬ್ರಹ್ಮಾವರದ ಪೊಲೀಸರು ಆಗಮಿಸಿದ್ದಾರೆ. ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬಿಎನ್ಎಸ್ ಆಕ್ಟ್ ಪ್ರಕಾರ ಕೇಸ್ ದಾಖಲಾಯಿತು. ಈಗ ಯಾವುದೇ ಕ್ಷಣದಲ್ಲಾದರೂ ಬಂಧನ ಆಗುವಂತಹ ಸಾಧ್ಯತೆ ಇದೆ. ತಿಮರೋಡಿಯನ್ನ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ.
ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಬೆಂಬಲಿಗರು ಜೈಕಾರವನ್ನ ಕೂಗ್ತಾ ಇರೋದು, ಪೊಲೀಸರು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಿಜುವಲ್ಸ್ ಅಲ್ಲಿ ಲೈವ್ ವಿಜುವಲ್ಸ್. ಪೊಲೀಸರು ಆಗಮಿಸಿದ್ದಾರೆ. ಜೊತೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಂಧನ ಆಗುವಂತ ಸಾಧ್ಯತೆಗಳಿದೆ. ಬ್ರಹ್ಮಾವರ ಪೊಲೀಸರು ಆಗಮಿಸಿದ್ದಾರೆ, ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ. ಪೊಲೀಸರು ಬರ್ತಾ ಇದ್ದಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೆಂಬಲಿಗರು ಅಭಿಮಾನಿಗಳೆಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಜೊತೆಯಲ್ಲಿ ಪೊಲೀಸರು ಮತ್ತು ಬೆಂಬಲಿಗರು ಇವರಿಬ್ಬರ ಮಧ್ಯದಲ್ಲಿ ವಾಗ್ವಾದಗಳು ನಡೀತಾ ಇದೆ. ಒಂದಷ್ಟು ಮಾತುಕತೆಗಳನ್ನ ಮಾಡ್ತಾ ಇದ್ದಾರೆ, ಹೀಟೆಡ್ ಆರ್ಗ್ಯುಮೆಂಟ್ಸ್. ಅದನ್ನ ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಗಿರೀಶ್ ಮಠಣ್ಣನವರು ಅವರು ಕೂಡ ವಿಜುವಲ್ಸ್ ಅಲ್ಲಿ ಇದ್ದಾರೆ, ಗಮನಿಸ್ತಾ ಇದ್ದೀರಾ. ಅವರು ಕೂಡ ಆಗಮಿಸಿದ್ದಾರೆ. ಯಾವಾಗ ಪೊಲೀಸರು ಬಂದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಗಮಿಸಿದ್ರು. ಯಾಕಾಗಿ ಬಂಧನ ಅಥವಾ ವಿಚಾರಣೆ ಕರೆದುಕೊಂಡು ಹೋಗೋದಾದ್ರೆ ನಾವೇ ನಮ್ಮ ಸ್ವಂತ ವಾಹನದಲ್ಲಿ ಆಗಮಿಸ್ತಾ ಇದ್ದೇವೆ ಅನ್ನುವಂತ ವಿಚಾರ, ಇದೆಲ್ಲವೂ ಕೂಡ ಅಲ್ಲಿ ಮಾತುಕತೆ ನಡೀತಾ ಇದೆ, ವಾಗ್ವಾದಗಳಾಗ್ತಾ ಇದೆ. ಜೊತೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯ ಒಳಗಡೆ ಇದ್ದಾರೆ ಅನ್ನುವಂತ ಮಾಹಿತಿ. ಹೊರಗಡೆ ಕಾಣಿಸ್ಕೊಂಡಿಲ್ಲ, ಹೊರಗಡೆ ಇನ್ನು ಬಂದಿಲ್ಲ. ಬಂದಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಯಾವುದೇ ಕ್ಷಣದಲ್ಲಾದ್ರೂ ಅರೆಸ್ಟ್ ಮಾಡಬಹುದು ಅನ್ನುವಂತ ವಿಚಾರ. ಮನೆ ಒಳಗಡೆ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಸದ್ಯಕ್ಕೆ. ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಿತ್ತು, ಆದ್ರೆ ವಿಚಾರಣೆಗೆ ಹಾಜರಾಗಿಲ್ಲ. ಮತ್ತೊಂದು ಕೇಸ್ ಇತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಟೆಂಡ್ ಆಗಿದ್ರು, ಅಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ಅದೇ ಕಾರಣಕ್ಕೆ ಇಲ್ಲಿ ವಿಚಾರಣೆಗೆ ಹಾಜರಾಗಿಲ್ವಾ ಗೊತ್ತಿಲ್ಲ, ಅದನ್ನ ಅವರೇ ಕ್ಲಾರಿಫಿಕೇಶನ್ಸ್ ಕೊಡಬೇಕು. ಆದ್ರೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಉಡುಪಿ ಬ್ರಹ್ಮಾವರದ ಪೊಲೀಸರು ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ. ಆಗಮಿಸಿದ ನಂತರದಲ್ಲಿ ಅಲ್ಲಿ ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ರು. ಆಗ ಮಹೇಶ್ ಶೆಟ್ಟಿ ಬೆಂಬಲಿಗರು ಕೂಡ ಆಗಮಿಸಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ, ಅಲ್ಲಿ ಜಮಾಯಿಸಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಗಿರೀಶ್ ಮಠಣ್ಣನವರ್ ಅವರು ಕೂಡ ಪೊಲೀಸರ ಜೊತೆಯಲ್ಲಿ ಒಂದಷ್ಟು ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ, ವಾಗ್ವಾದಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಲೈವ್ ವಿಜುವಲ್ಸ್ ಗಮನಿಸ್ತಾ ಇರೋದು. ತಿಮ್ಮರೋಡಿ ಮನೆಯಲ್ಲಿ ಹೈ ಡ್ರಾಮಾ. ಮನೆಯ ಮುಂಭಾಗದಲ್ಲಿ ಪೊಲೀಸರು ಜಮಾವಣೆಗೊಂಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಆಗಮಿಸಿರೋದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಬಂಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್, ಡೆರೋಗೇಟರಿ ಸ್ಟೇಟ್ಮೆಂಟ್, ಅದರ ಜೊತೆಯಲ್ಲಿ ಒಂದಷ್ಟು ವೈಷಮ್ಯವನ್ನ ಹರಡುವಂತಹ ಹೇಳಿಕೆಗಳು. ಆಗಸ್ಟ್ 16ಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನೀಡಿದ್ರು, ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು. ಆದರೆ ಆ ವಿಚಾರಗಳೆಲ್ಲವೂ ಕೂಡ ಅವಹೇಳನಕಾರಿಯಾಗಿದ್ದಂತ ನಿಟ್ಟಿನಲ್ಲಿ ಈಗ ತೇಜೋವಧೆ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೇಸ್ ದಾಖಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಸದ್ಯಕ್ಕೆ ರೈಟ್ ನಾವ್ ಏನ್ ನಡೀತಾ ಇದೆ ಮನೆ ಮುಂದೆ, ಪೊಲೀಸರು ಏನ್ ಆಕ್ಷನ್ ತಗೊಂಡ್ರು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ದಿನೇಶ್. ಅಶ್ವಿನಿ, ಮನೆಯ ಮುಂಭಾಗದಲ್ಲಿ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿದಿರುವಂತದ್ದು. ಅವರ ಬೆಂಬಲಿಗರು ಮತ್ತು ಅವರ ಮನೆಯವರು ಮಾತ್ರ ಯಾವುದೇ ಕಾರಣಕ್ಕೂ ಬಂಧಿಸಿ ಕರ್ಕೊಂಡು ಹೋಗುವುದಕ್ಕೆ ಬಿಡುವುದಿಲ್ಲ ಅನ್ನುವಂತಹ ಪಟ್ಟನ್ನು ಹಿಡಿದಿರುವಂತದ್ದು. ಆದ್ರೆ ಪೊಲೀಸರು